ನನ್ನ ಹೆಸರು ಸಿಂಚನ. ವಯಸ್ಸು 31 ವರ್ಷ. 28ರ ಹರೆಯದಲ್ಲಿ ಮದುವೆಯಾಗಿ ಇವತ್ತಿಗೂ ಮಕ್ಕಳಿಲ್ಲದ ಬದುಕು ನನ್ನದು. ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನೋ ಹಾಗೆ ಆಕೆಯ ತಂದೆ ತಾಯಿಗೆ 9 ಜನ ಮಕ್ಕಳು. ಸಿಂಚನ ಕೊನೆಯ ಮಗಳು. 9 ಮಕ್ಕಳ ದೊಡ್ಡ ಸಂಸಾರದಲ್ಲಿ ಎಲ್ಲರ ಮದುವೆ ಮುಗಿದು ಸಿಂಚನ ಸರದಿ ಬರುವಷ್ಟರಲ್ಲಿ ವಯಸ್ಸು 28ಕ್ಕೆ ಬಂದು ನಿಂತಿತ್ತು. ಆಕೆಯ ಪತಿ ರೂಪೇಶ್ ಅವರಿಗೆ 35 ವರ್ಷ. ಅವರು ಸರ್ಕಾರಿ ಕೆಲಸದಲ್ಲಿದ್ದರು. ಸಿಂಚನ ಮತ್ತು ರೂಪೇಶ್ ಮದುವೆಯಾಗಿ ಸರ್ಕಾರಿ ಕ್ವಾರ್ಟರ್ಸ್ಗೆ ಕಾಲಿಟ್ಟಾಗ ಅವಳ ಆನಂದಕ್ಕೆ ಪಾರವೇ ಇರಲಿಲ್ಲ. ರೂಪೇಶ್ಗೆ ಆಫೀಸ್ ಕೆಲಸ, ಸಿಂಚನ ಮನೆ ನಿಭಾಯಿಸುವುದರಲ್ಲಿ ಖುಷಿಯನ್ನ ಕಂಡುಕೊಂಡಿದ್ದಳು. ಅವರ ಜೀವನ ಒಂದು ಸುಂದರ ನದಿಯಂತೆ ಶಾಂತವಾಗಿ ಹರಿಯುತ್ತಿತ್ತು. ಆ ನದಿಗೆ ಸಿಹಿ ನೀರ ಸೌಂದರ್ಯ ತಂದುಕೊಟ್ಟವರು ಅವರ ಎದುರು ಮನೆಯ ವ್ಯಕ್ತಿ ರವಿ. ರವಿ ಅವರಿಗೆ ಆಗ 59 ವರ್ಷ ವಯಸ್ಸು. ಅವರ ಮನೆಯ ಬಾಗಿಲು ಸಿಂಚನವರ ಮನೆಯ ಬಾಗಿಲ ಎದುರಿಗಿತ್ತು. ವರ್ಷಗಳ ಹಿಂದೆ ಹೆಂಡತಿಯನ್ನು ಕಳೆದುಕೊಂಡು ಮಕ್ಕಳಿಲ್ಲದೆ ನಿವೃತ್ತಿಗೆ ಹತ್ತಿರದಲ್ಲಿದ್ದ ಸರ್ಕಾರಿ ಅಧಿಕಾರಿಯವರು. ಒಂಟಿತನ ಅವರಿಗೆ ಹೆಚ್ಚಾಗಿ ಕಾಡುತ್ತಿತ್ತು. ಸಿಂಚನ ಮತ್ತು ರೂಪೇಶ್ ಬಂದ್ಮೇಲೆ ಅವರ ಜೀವನಕ್ಕೆ ಒಂದು ಹೊಸ ಬೆಳಕು ಸಿಕ್ಕಂತಾಯಿತು. ಸಿಂಚನ, ನನ್ನನ್ನು ನಿನ್ನ ತಂದೆಯಂತೆಯೇ ನೋಡು, ನಿನ್ನ ಕಷ್ಟ ಸುಖಗಳಿಗೆ ಬೆನ್ನೆಲುಬಾಗಿ ನಾನಿದ್ದೇನೆ ಎಂದು ಹೇಳುತ್ತಿದ್ದರು. ದಿನಗಳು ಕಳೆದಂತೆ ರವಿ ಆ ಮನೆಯ ಒಬ್ಬ ಸದಸ್ಯನಂತೆಯೇ ಆಗಿಬಿಟ್ಟರು. ನಿತ್ಯ ಸಂಜೆ ಆಗುತ್ತಿದ್ದಂತೆ ತಮ್ಮ ಕಚೇರಿ ಕೆಲಸ ಮುಗಿಸಿ ಬಂದ ತಕ್ಷಣ ಸಿಂಚನ ಮನೆ ಕಡೆಗೆ ಹೆಜ್ಜೆ ಹಾಕುತ್ತಿದ್ದರು. ರೂಪೇಶ್ ಸಹ ಅವರನ್ನ ಕಂಡರೆ ಅಷ್ಟೇ ಗೌರವದಿಂದ ಮಾತನಾಡಿಸುತ್ತಿದ್ದರು. ಮೂವರು ಒಂದೇ ಕಡೆ ಕುಳಿತು ಅಂದು ನಡೆದ ವಿಷಯ, ದೇಶದ ಸ್ಥಿತಿಗತಿ, ಸಣ್ಣ ಪುಟ್ಟ ರಾಜಕೀಯ, ಹೀಗೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಸಂಜೆ ಕಾಫಿ ತಿಂಡಿ ಆದಮೇಲೆ ಸಿಂಚನ ಅಡಿಗೆ ಮಾಡುತ್ತಿದ್ದಳು. ತಮ್ಮ ಮನೆಯಲ್ಲಿ ಮಾಡಿದ ಅಡಿಗೆಯ ಸ್ವಲ್ಪ ಭಾಗವನ್ನು ರವಿಗೆ ಪ್ರೀತಿಯಿಂದ ಬಡಿಸಿ ಬಲವಂತವಾಗಿ ಊಟ ಮಾಡಿಸುತ್ತಿದ್ದಳು. ರವಿ ಕೂಡ ತೃಪ್ತಿಯಿಂದ ಊಟ ಮಾಡಿ ಸಿಂಚನ ದಂಪತಿಗಳಿಗೆ ಧನ್ಯವಾದ ಹೇಳಿ ಹೋಗುತ್ತಿದ್ದರು. ಸಿಂಚನ ರೂಪೇಶ್ಗೆ ಹೇಳುತ್ತಿದ್ದಳು, ನನ್ನ ತಂದೆ ಎಷ್ಟೋ ದೂರ ಇರಬಹುದು, ಆದರೆ ಇಲ್ಲಿ ನನಗೆ ಇನ್ನೊಬ್ಬ ತಂದೆ ಸಿಕ್ಕಿದ್ದಾರೆ ಎಂದು ಹೇಳುತ್ತಿದ್ದಳು. ಈ ರೀತಿಯಾಗಿ ಸಿಂಚನ ಬದುಕು ಸಂತೋಷದಿಂದ ಸಾಗುತ್ತಿದ್ದಾಗ ಆ ಸಂತೋಷದ ದಿನಗಳು ಹೆಚ್ಚು ಕಾಲ ಉಳಿಯಲಿಲ್ಲ. ಒಂದು ದಿನ ಸಿಂಚನ ಅಡಿಗೆ ಮನೆಗೆ ಹೋಗಿ ತನ್ನ ಗಂಡ ಬರುವ ಸಮಯಕ್ಕೆ ತಿಂಡಿ ತಯಾರಿಸುತ್ತಿರುವಾಗ ಟಿವಿಯಲ್ಲಿ ಬ್ರೇಕಿಂಗ್ ನ್ಯೂಸ್ ಬರಲು ಶುರುವಾಯಿತು. ಭ್ರಷ್ಟಾಚಾರಕ್ಕೆ ಅಂತ್ಯ. ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಯೊಬ್ಬರು ರೆಡ್ ಹ್ಯಾಂಡ್ ಆಗಿ ಲಂಚ ಪಡೆಯುತ್ತಿದ್ದಾಗ ಬಂಧನ ಎಂದು ತೋರಿಸುತ್ತಿದ್ದರು. ಸಿಂಚನ ಧಾವಿಸಿ ಬಂದು ಟಿವಿ ನೋಡಿದಳು. ಅಲ್ಲಿ ಕಾಣಿಸುತ್ತಿದ್ದ ಮುಖ ಅದು ಅವಳ ಗಂಡ ರೂಪೇಶ್ ಮುಖವಾಗಿತ್ತು. ಲಂಚದ ಸಮೇತ ಪೊಲೀಸರು ಆತನನ್ನ ಬಂಧಿಸಿ ಕರೆದೊಯ್ಯುತ್ತಿರುವಾಗ ದೃಶ್ಯ ಎಲ್ಲ ಚಾನೆಲ್ಗಳಲ್ಲೂ ಪ್ರಸಾರವಾಗುತ್ತಿತ್ತು. ಈ ವಿಷಯವನ್ನ ತಿಳಿದ ತಕ್ಷಣ ಸಿಂಚನ ಹೃದಯ ಒಡೆದಂತೆ ಆಯಿತು. ಗಾಬರಿಯಿಂದ ಆಕೆ ಪೊಲೀಸ್ ಸ್ಟೇಷನ್ನತ್ತ ಓಡಿದಳು. ಅಲ್ಲಿ ಸೆಲ್ನೊಳಗೆ ತನ್ನ ಗಂಡನನ್ನ ನೋಡಿದಾಗ ಆತ ವಿಪರೀತವಾಗಿ ನೊಂದುಕೊಂಡಿದ್ದ. ಆತನ ಮುಖದಲ್ಲಿ ಭಯ, ನಾಚಿಕೆ ಮತ್ತು ಅವಮಾನ ತುಂಬಿತ್ತು. ಸಿಂಚನ ತನ್ನ ಗಂಡನ ಕೈ ಹಿಡಿದು, ಯಾಕೆ ಈ ಕೆಲಸ ಮಾಡಿದ್ರಿ? ನಮಗೆ ದುಡ್ಡಿನ ಅವಶ್ಯಕತೆ ಏನಿತ್ತು ಎಂದು ಕಣ್ಣೀರು ಹಾಕಿದಳು. ರೂಪೇಶ್ ಕೇವಲ ತಲೆ ತಗ್ಗಿಸಿ ಮೌನದಿಂದ ಕುಳಿತಿದ್ದ. ಸಿಂಚನ ರೂಪೇಶ್ನನ್ನ ಸಮಾಧಾನಪಡಿಸಿ, ಏನೇ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ, ಬೇಗ ಹೊರಗೆ ಬರ್ತೀರಿ ಎಂದು ಭರವಸೆ ನೀಡಿ ವಾಪಸ್ ಬಂದಳು. ಮನೆಗೆ ಬಂದ ಕೂಡಲೇ ಅವಳಿಗೆ ನೆನಪಾದದ್ದು ರವಿ ಅವರು. ಅವಳು ನೇರವಾಗಿ ಅವರ ಮನೆಗೆ ಹೋಗಿ ಎಲ್ಲವನ್ನ ಹೇಳಿದಳು. ರವಿ ಆಕೆಯ ತಲೆಯ ಮೇಲೆ ಕೈಯಾಡಿಸಿ, ಗಾಬರಿಯಾಗಬೇಡ ಸಿಂಚನ, ನಾನಿರುವಾಗ ನಿನಗೆ ಯಾವ ಕಷ್ಟವೂ ಎದುರಾಗಲು ಬಿಡೋದಿಲ್ಲ. ನಾನು ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ದೇನೆ ಮತ್ತು ನಾನು ಎಲ್ಲ ಸಂಪರ್ಕಗಳನ್ನು ಇಟ್ಟುಕೊಂಡಿದ್ದೇನೆ. ರೂಪೇಶ್ನನ್ನ ಹೊರಗೆ ತರುವುದು ನನ್ನ ಜವಾಬ್ದಾರಿ ಎಂದು ಆಕೆಗೆ ಧೈರ್ಯ ತುಂಬಿದರು. ಆಕೆಗೆ ಕೊಟ್ಟ ಮಾತಂತೆ ರವಿ ತಮ್ಮ ಇನ್ಫ್ಲೂಯೆನ್ಸನ್ನು ಬಳಸಿ ಪ್ರಭಾವಿ ವ್ಯಕ್ತಿಗಳ ಮೂಲಕ ಕೆಲವೇ ದಿನಗಳಲ್ಲಿ ರೂಪೇಶ್ಗೆ ಜಾಮೀನು ಪಡೆದು ಬಿಡುಗಡೆಗೊಳಿಸಿದರು. ಆ ದಿನ ಸಿಂಚನಳಿಗೆ ಅವರು ದೇವರಂತೆ ಕಂಡರು. ಆತನಿಗೆ ಧನ್ಯವಾದ ಹೇಳಲು ಅವಳಿಗೆ ಪದಗಳೇ ಸಿಗಲಿಲ್ಲ. ಬಿಡುಗಡೆಯಾದ ದಿನ ರವಿ ಮತ್ತು ಸಿಂಚನ ರೂಪೇಶ್ನನ್ನ ಮನೆಗೆ ಕರೆದುಕೊಂಡು ಬಂದರು. ಸಿಂಚನ ಖುಷಿಯಿಂದ ರೂಪೇಶ್ಗೆ ನೀರು ಕೊಟ್ಟು, ಆರಾಮವಾಗಿರಿ, ಎಲ್ಲ ಕಷ್ಟನೂ ಮುಗೀತು ಎಂದು ಹೇಳಿದಳು. ಆದರೆ ರೂಪೇಶ್ ಕೇವಲ ಶೂನ್ಯ ದೃಷ್ಟಿಯಲ್ಲಿ ನೋಡುತ್ತಾ ಕುಳಿತಿದ್ದ. ಆ ರಾತ್ರಿ ಊಟ ಮಾಡಲು ಸಹ ನಿರಾಕರಿಸಿದ. ನೀವು ಹೊರಗೆ ಬಂದಿದ್ದೀರಿ, ಎಲ್ಲವೂ ಸರಿಯಾಗುತ್ತದೆ ಎಂದು ಸಿಂಚನ ಹೇಳಿದಳು. ಆತನ ಮನಸ್ಸು ಬೇರೆ ಜಗತ್ತಿನಲ್ಲೇ ಇತ್ತು. ಪತ್ರಿಕೆ ಮತ್ತು ಟಿವಿಯಲ್ಲಿ ಪ್ರಸಾರವಾದ ಆ ಅವಮಾನ, ಕಚೇರಿಯಲ್ಲಾದ ನಿಂದನೆ ಎಲ್ಲವೂ ಆತನ ಮನಸ್ಸನ್ನು ತಿಂದು ಹಾಕಿದ್ದವು. ಮಧ್ಯರಾತ್ರಿ ಸಿಂಚನ ನಿದ್ದೆಯಲ್ಲಿರುವಾಗ ರೂಪೇಶ್ ಸದ್ದಿಲ್ಲದೆ ಮನೆಯಿಂದ ಹೊರಗೆ ಹೋದ.
ಮಾರನೇ ದಿನ ಬೆಳಗಿನ ಜಾವ ಅವಮಾನ ತಡೆಯಲಾರದೆ ರೂಪೇಶ್ ಜೀವವನ್ನು ಕಳೆದುಕೊಂಡಿದ್ದಾನೆ ಎಂಬ ಸುದ್ದಿ ಸಿಂಚನಾಗೆ ಸಿಡಿಲಿನಂತೆ ಬಡಿಯಿತು. ಆಕೆ ಓಡುತ್ತಾ ಹೋಗಿ ನೋಡಿದರೆ ರೂಪೇಶ್ ಈ ಲೋಕವನ್ನ ಶಾಶ್ವತವಾಗಿ ತೊರೆದು ಹೋಗಿದ್ದರು. ಅದನ್ನ ನೋಡಿದ ಆಕೆಗೆ ಉಸಿರುಗಟ್ಟಿದಂತೆ ಆಯಿತು. ಸಿಂಚನಾಳ ಜೀವನ ಒಂದು ಕ್ಷಣದಲ್ಲೇ ಕರಗಿ ಹೋಗಿ ವಿಧವೆಯಾದಳು. ಗಂಡನನ್ನ ಕಳೆದುಕೊಂಡ ಸಿಂಚನ ಅಂದಿನಿಂದ ಕಷ್ಟದ ಕೂಪಕ್ಕೆ ಬಿದ್ದಳು. ಗಂಡನ ಅಗಲಿಕೆಯ ನೋವು ಒಂದೆಡೆಯಾದರೆ ಯಾವುದೇ ಆದಾಯವಿಲ್ಲದೆ ಆಕೆಯ ಮನೆಯ ಪರಿಸ್ಥಿತಿ ಇನ್ನೊಂದೆಡೆ. ಅವಳಿಗೆ ಬದುಕಿನ ದಾರಿಯೇ ಕಾಣುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ರವಿ ಆಕೆಗೆ ಆಧಾರವಾಗಿ ನಿಂತರು. ಸಿಂಚನ ಅಳುತ್ತಾ, ಕೂರ್ಬೇಡ, ನಿನ್ನ ಮುಂದಿನ ಭವಿಷ್ಯವನ್ನು ನೋಡು ಅಂತ ಹೇಳಿ ಆಕೆಗೆ ಹಣದ ಸಹಾಯ ಮಾಡುತ್ತಿದ್ದರು. ಸಿಂಚನಾಗೆ ಧೈರ್ಯ ತುಂಬುವ ಮತ್ತು ನೋವಿನಿಂದ ಹೊರಬರುವಂತೆ ಪ್ರೋತ್ಸಾಹಿಸುವ ಕೆಲಸವನ್ನ ಮಾಡುತ್ತಿದ್ದರು. ಹೀಗೆ 1 ತಿಂಗಳು ಕಳೆದ ನಂತರ ಸಿಂಚನಾಗೆ ಮತ್ತೊಂದು ಹೊಡೆತ ಬಿದ್ದಿತು. ರೂಪೇಶ್ಗೆ ಕೊಟ್ಟಿದ್ದ ಆಫೀಸ್ ಕ್ವಾರ್ಟರ್ಸ್ ಖಾಲಿ ಮಾಡುವ ಪರಿಸ್ಥಿತಿ ಎದುರಾಯಿತು. ಕ್ವಾರ್ಟರ್ಸ್ನ ಅಧಿಕಾರಿಯೊಬ್ಬರು ಬಂದು ನೋಟಿಸ್ ಕೊಟ್ಟಾಗ ಸಿಂಚನ ಕೈಗಳು ನಡುಗಿದವು. ಎಲ್ಲ ನೆನಪುಗಳನ್ನು ಬಿಟ್ಟು ಎಲ್ಲಿಗೆ ಹೋಗುವುದು ಎಂದು ಯೋಚಿಸುತ್ತಿದ್ದಾಗ ರವಿ ಬಂದು ಆಕೆಯ ಮುಂದೆ ನಿಂತರು. ಸಿಂಚನ, ನೀನು ಎಲ್ಲಿಗೂ ಹೋಗುವುದು ಬೇಡ. ನನ್ನ ಮನೆ ದೊಡ್ಡದಿದೆ, ನೀನು ನನ್ನ ಮನೆಯಲ್ಲೇ ಇರು ಎಂದು ಅವರು ತಮ್ಮ ಮನೆಗೆ ಬರಲು ಹೇಳಿದರು. ಅವರ ಮಾತು ಕೇಳಿ ಸಿಂಚನಾಳಿಗೆ ಸಮಾಧಾನವಾಯಿತಾದರೂ ಅವಳ ಮನಸ್ಸಿನಲ್ಲಿ ಒಂದು ಅಳುಕು ಮೂಡಿತು. ಇಲ್ಲ ಅಂಕಲ್, ನೀವು ಮಾಡಿದ ಸಹಾಯಕ್ಕೆ ನಾನು ಸದಾ ಋಣಿಯಾಗಿರುತ್ತೇನೆ. ಆದರೆ ನಾನು ನನ್ನ ಹಳ್ಳಿಗೆ ಹೋಗುತ್ತೇನೆ. ಅಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ. ಅವರ ಜೊತೆ ಇದ್ದರೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಬಹುದು ಅಂತ ಹೇಳಿ ತನ್ನ ತವರು ಮನೆಗೆ ಹೊರಟು ಹೋದಳು. ತವರೂರಿಗೆ ಹೋದ ಸಿಂಚನ ತನ್ನ ನೋವನ್ನು ನುಂಗಿಕೊಂಡು ಬದುಕಬೇಕಾಯಿತು. ಅವಳ ಹೆತ್ತವರು ಅವಳ ಸ್ಥಿತಿ ಕಂಡು ಕಣ್ಣೀರು ಹಾಕಿದರು. ಸಿಂಚನ ಮನೆಯಲ್ಲಿ ಸುಮ್ಮನೆ ಕೂರಲಿಲ್ಲ. ಡಿಗ್ರಿ ಮಾಡಿದರೂ ಕೂಡ ತನ್ನ ಜೀವನವನ್ನು ಸಾಗಿಸಲು ಕೂಲಿ ಕೆಲಸ ಮಾಡಲು ಶುರು ಮಾಡಿದಳು. ಹೀಗೆ ಅವಳ ಜೀವನ ಏರಿಳಿತಗಳನ್ನು ಕಾಣುತ್ತಿದ್ದಾಗ 1-2 ತಿಂಗಳ ನಂತರ ಆ ಹಳ್ಳಿಯ ಮನೆ ಬಾಗಿಲಿಗೆ ರವಿ ಬಂದು ನಿಂತರು. ಅವರನ್ನು ನೋಡಿ ಸಿಂಚನಾಳಿಗೆ ಆಶ್ಚರ್ಯವಾಯಿತು. ರವಿ ಅವರಿಗೆ ಮನೆಯೊಳಗೆ ಕರೆದು ಕೂರಿಸಿ ಕುಡಿಯಲು ನೀರು ಕೊಟ್ಟಳು. ಏನು ವಿಷಯ ಅಂಕಲ್ ಎಂದು ಸಿಂಚನ ಕೇಳಿದಾಗ ರವಿ ನೇರವಾಗಿ ವಿಷಯಕ್ಕೆ ಬಂದರು. ಅವರು ಸಿಂಚನ ತಂದೆ ತಾಯಿಗೆ ಹೇಳಿದರು, ನಾನು ಇಲ್ಲಿಗೆ ಬಂದಿರುವುದು ಒಂದು ಮುಖ್ಯ ವಿಷಯ ಮಾತನಾಡಲು. ಸಿಂಚನಾಳಿಗೆ ಬದುಕಿನಲ್ಲಿ ಈಗ ಒಂದು ಆಧಾರ ಬೇಕು. ನಾನು ಕೂಡ ಒಂಟಿಯಾಗಿದ್ದೇನೆ. ನನ್ನ ಹೆಂಡತಿ ಹೋಗಿ ಬಹಳ ವರ್ಷಗಳಾಯಿತು. ನನಗೆ ಮಕ್ಕಳಿಲ್ಲ. ನನಗೋಸ್ಕರ ಅಂತ ಯಾರೂ ಇಲ್ಲ. ನಿಮ್ಮ ಮಗಳನ್ನು ನಾನು ಮದುವೆಯಾಗಲು ಬಯಸುತ್ತೇನೆ ಎಂದು ಗಂಭೀರವಾಗಿ ಹೇಳಿದರು. ಸಿಂಚನ ತಂದೆ ತಾಯಿಗೆ ಈ ಮಾತು ಕೇಳಿ ಅಚ್ಚರಿ ಮೂಡಿತು. ಅವರು ರವಿ ಅವರನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದರು. ನೀವು ಎಂತಹ ಮಾತು ಆಡುತ್ತಿದ್ದೀರಿ ಎಂದು ರಾಗ ಎಳೆದರು. ಆಗ ರವಿ ಸೌಮ್ಯವಾಗಿ ನಕ್ಕರು. ಹೌದು, ನನಗೆ 59 ವರ್ಷ ವಯಸ್ಸಾಗಿದೆ. ಆದರೆ ನಾನು ಇನ್ನೂ ಗಟ್ಟಿಯಾಗಿದ್ದೇನೆ. ನಾನು ಸರ್ಕಾರಿ ಕೆಲಸದಲ್ಲಿ ಉತ್ತಮ ಸ್ಥಾನದಲ್ಲಿದ್ದೇನೆ. ಮುಂದಿನ ವರ್ಷ ನನಗೆ ನಿವೃತ್ತಿ ಸಿಗುತ್ತದೆ. ನಾನು ಇಲ್ಲಿಯವರೆಗೆ ಗಳಿಸಿರುವ ಎಲ್ಲ ಆಸ್ತಿಪಾಸ್ತಿಗಳನ್ನು ನಿಮ್ಮ ಮಗಳ ಹೆಸರಿಗೆ ಬರೆಯುತ್ತೇನೆ. ಅವಳನ್ನು ರಾಣಿಯಂತೆ ನೋಡಿಕೊಳ್ಳುತ್ತೇನೆ. ಅವಳ ಬದುಕಿಗೆ ಒಂದು ದಾರಿ ಸಿಗುತ್ತದೆ ಎಂದು ಭರವಸೆ ನೀಡಿದರು. ಸಿಂಚನ ತಂದೆ ತಾಯಿಗೆ ಅವರ ಮಾತು ಸರಿಯೆಂದು ಅನಿಸಿತು. ನಮ್ಮ ಮಗಳಿಗೆ ಒಂದು ಉತ್ತಮ ಆಧಾರ, ಆರ್ಥಿಕ ಭದ್ರತೆ ಸಿಗುತ್ತದೆ ಎಂದು ಯೋಚಿಸಿ ಅವರು ಸಿಂಚನಾಳನ್ನು ಕೇಳಿದರು. ಸಿಂಚನ ಗಾಬರಿಯಿಂದ ನೋಡಿದಳು. ರವಿ ಅಂಕಲ್ ಅವರನ್ನು ನಾನು ಇಲ್ಲಿಯವರೆಗೂ ತಂದೆಯ ಸ್ಥಾನದಲ್ಲಿ ಕಂಡಿದ್ದೇನೆ. ಈಗ ಏಕಾಏಕಿ ಅವರನ್ನು ಮದುವೆಯಾಗಲು ನನ್ನಿಂದ ಆಗುವುದಿಲ್ಲ. ಈ ಮದುವೆ ಬೇಡವೇ ಬೇಡ ಎಂದು ನಿರಾಕರಿಸಿದಳು. ಅವಳ ಮನಸ್ಸಿನಲ್ಲಿ ರವಿ ಒಬ್ಬ ಹಿರಿಯ ವ್ಯಕ್ತಿಯಾಗಿದ್ದರು. ಇದ್ದಕ್ಕಿದ್ದಂತೆ ಅವರನ್ನು ಗಂಡನ ಸ್ಥಾನದಲ್ಲಿ ನೋಡಲು ಅವಳಿಗೆ ಸಾಧ್ಯವಾಗಲಿಲ್ಲ. ಆದರೆ ಸಿಂಚನ ತಂದೆ ತಾಯಿ ಆಕೆಯನ್ನು ಬಲವಂತ ಮಾಡಿದರು. ನೋಡಮ್ಮ, ಈಗ ನಿನಗೆ ಯಾವುದಾದರೂ ಆಧಾರ ಬೇಕು. ರವಿ ದೊಡ್ಡವರು, ಒಳ್ಳೆಯ ಮನಸ್ಸಿನವರು. ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನಮ್ಮ ಮಾತು ಕೇಳು ಎಂದು ಅವಳ ಮೇಲೆ ಒತ್ತಡವನ್ನು ಹೇರಿದರು. ಕೊನೆಗೆ ತಂದೆ ತಾಯಿಯ ಒತ್ತಡಕ್ಕೆ ಮಣಿದು ಸಿಂಚನ ಒಪ್ಪಿಕೊಳ್ಳಬೇಕಾಯಿತು. ಕೆಲವೇ ದಿನಗಳಲ್ಲಿ ರವಿ ಮತ್ತು ಸಿಂಚನ ಮದುವೆ ತುಂಬ ಸರಳವಾಗಿ ನೆರವೇರಿತು. ಮದುವೆಯಾದ ನಂತರ ತನ್ನ ಮೊದಲ ಗಂಡನನ್ನು ಕಳೆದುಕೊಂಡ ಅದೇ ಆಫೀಸ್ ಕ್ವಾರ್ಟರ್ಸ್ಗೆ ತನ್ನ 2ನೇ ಗಂಡ ರವಿ ಅವರ ಮಡದಿಯಾಗಿ ವಾಪಸ್ ಬಂದಳು. ಹೊಸ ಬದುಕಿನ ಪ್ರಾರಂಭಕ್ಕೆ ರವಿ ಅವರು ಸಿದ್ಧರಾಗಿದ್ದರು. ಅವರ ಮನೆ ಸಿಂಚನ, ರೂಪೇಶ್ ವಾಸಿಸುತ್ತಿದ್ದ ಮನೆಯ ಎದುರಿಗಿತ್ತು. ರವಿ ಸಿಂಚನಾಳನ್ನು ಅಕ್ಕರೆಯಿಂದ ನೋಡಿಕೊಂಡರು. ಆದರೆ ಸಿಂಚನಾಳಿಗೆ ಎಲ್ಲವೂ ಮೊದಲಿನಂತೆ ಇರಲಿಲ್ಲ.
ತಾನು ತಂದೆ ಎಂದು ಭಾವಿಸಿದ್ದ ವ್ಯಕ್ತಿಯನ್ನ ಗಂಡನೆಂದು ಒಪ್ಪಿಕೊಳ್ಳಲು ಅವಳ ಮನಸ್ಸು ಸಿದ್ಧವಾಗಿರಲಿಲ್ಲ. ಅವರ ನಡುವೆ ಒಂದು ದೊಡ್ಡ ಗೋಡೆ ನಿರ್ಮಾಣವಾಯಿತು. ಅವಳ ಮನಸ್ಸಿನಲ್ಲಿ ಸಂಕೋಚ, ನಾಚಿಕೆ ಮತ್ತು ಮುಜುಗರದ ಭಾವನೆಗಳು ತುಂಬಿದ್ದವು. ಆಕೆ ರವಿಯವರೊಂದಿಗೆ ಮಾತನಾಡುವಾಗಲೂ ಅಂತರ ಕಾಪಾಡಿಕೊಳ್ಳುತ್ತಿದ್ದಳು. ಅದೇ ರಾತ್ರಿ ಅವರ ಮೊದಲ ರಾತ್ರಿಯಾಗಿತ್ತು. ರವಿ ಪ್ರೀತಿಯಿಂದ ಸಿಂಚನ ಬಳಿ ಬಂದಾಗ ಅವಳು ನಡುಗತೊಡಗಿದಳು. ಅವಳು ನಡುಗುವ ಧ್ವನಿಯಲ್ಲಿ, ಕ್ಷಮಿಸಿ, ನಾನು ಸಿದ್ಧಳಿಲ್ಲ. ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ರೂಪೇಶ್ ನೆನಪು ಇನ್ನೂ ನನ್ನ ಮನಸ್ಸಿನಲ್ಲಿ ಹೋಗಿಲ್ಲ. ಮೇಲಾಗಿ ಇಷ್ಟು ದಿನಗಳ ಕಾಲ ನಾನು ನಿಮ್ಮನ್ನು ತಂದೆಯಂತೆ ಕಂಡಿದ್ದೇನೆ. ಈಗ ಏಕಾಏಕಿ ನಿಮ್ಮೊಂದಿಗೆ ಬೆರೆಯಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂತ ಹೇಳಿ ತನ್ನ ಗಂಡನಿಗೆ ಹತ್ತಿರವಾಗಲು ನಿರಾಕರಿಸಿದಳು. ರವಿ ಮುಖದಲ್ಲಿ ಒಂದು ಕ್ಷಣ ನಿರಾಸೆ ಮೂಡಿತ್ತು. ಆದರೆ ತಕ್ಷಣವೇ ಅದನ್ನು ಮರೆಮಾಚಿ, ಸರಿ ಸಿಂಚನ, ನಿನಗೆ ಎಷ್ಟು ಬೇಕೋ ಅಷ್ಟು ಸಮಯ ತೆಗೆದುಕೋ. ನಾನು ನಿನ್ನನ್ನು ಎಂದಿಗೂ ಬಲವಂತ ಮಾಡುವುದಿಲ್ಲ ಅಂತ ಹೇಳಿ ಆಕೆಯನ್ನು ಸಮಾಧಾನಪಡಿಸಿದರು. ತಕ್ಷಣವೇ ಅವರು ಎದ್ದು ಕೋಣೆಯ ಇನ್ನೊಂದು ಭಾಗದಲ್ಲಿದ್ದ ಬೇರೊಂದು ರೂಮಿನತ್ತ ಹೆಜ್ಜೆ ಹಾಕಿದರು. ಆ ರೂಮಿಗೆ ಪ್ರತ್ಯೇಕ ಬಾಗಿಲಿತ್ತು. ಅವರು ಒಳಗಡೆ ಹೋಗಿ ಆ ರೂಮಿನ ಬಾಗಿಲನ್ನು ಹಾಕಿಕೊಂಡರು. ಮುಂದಿನ 3 ದಿನಗಳು ಇದೇ ರೀತಿ ಕಳೆದವು. ಸಿಂಚನ ಇನ್ನೂ ಸಂಪೂರ್ಣವಾಗಿ ಸಿದ್ಧಳಾಗಿರಲಿಲ್ಲ. ಅವರಿಬ್ಬರ ನಡುವೆ ಮಾನಸಿಕ ಅಂತರ ಮುಂದುವರಿಯಿತು. ಅವಳು ಪ್ರತಿ ಬಾರಿ ಹತ್ತಿರವಾಗುವುದಕ್ಕೆ ನಿರಾಕರಿಸಿದಾಗಲೂ ರವಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಬೇಸರ ಪಡದೆ ತನ್ನ ರಹಸ್ಯ ರೂಮಿನೊಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತುಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಸಾಗುತ್ತಿದ್ದಾಗ ಸಿಂಚನ ರವಿ ಅವರ ಬೇರೆ ನಡವಳಿಕೆಯನ್ನು ಗಮನಿಸಿದಳು. ಅವರು ಹೆಚ್ಚಾಗಿ ತನ್ನ ರೂಮಿನಲ್ಲಿ ಡೆಸ್ಕ್ಟಾಪ್ ಮುಂದೆ ಏನನ್ನೋ ಟೈಪ್ ಮಾಡುತ್ತಾ ಕೂರುತ್ತಿದ್ದರು. ಸಿಂಚನ ಅವರಿಗೆ ಕಾಫಿ ಅಥವಾ ಟೀ ತೆಗೆದುಕೊಂಡು ಹೋಗಿ ಆ ರೂಮಿನ ಬಾಗಿಲು ತಟ್ಟಿದರೆ ಅವರು ಎಂದಿಗೂ ಬಾಗಿಲು ತೆರೆಯುತ್ತಿರಲಿಲ್ಲ. ಸಿಂಚನ, ಈಗ ಬೇಡ, ನಾನು ಆಮೇಲೆ ಕುಡಿಯುತ್ತೇನೆ, ಅಲ್ಲಿ ಇಟ್ಟು ಹೋಗು ಅಂತ ಹೇಳಿ ಅವಳನ್ನು ಹೊರಗೆ ಕಳಿಸುತ್ತಿದ್ದರು. ಅವರ ಈ ನಡವಳಿಕೆ ಸಿಂಚನಳಲ್ಲಿ ಅನುಮಾನವನ್ನು ಹುಟ್ಟಿಸಿತು. ಮದುವೆಯಾದ ಹೊಸದರಲ್ಲಿ ಗಂಡ ಈ ರೀತಿ ರಹಸ್ಯ ಕಾಪಾಡುವುದು ಸರಿಯೇ ಎಂದು ಯೋಚಿಸುತ್ತಿದ್ದಳು. ಹೀಗಿರುವಾಗ ಮದುವೆಯಾಗಿ 5ನೇ ದಿನ ಬೆಳಗ್ಗೆ ಸುಮಾರು 9 ಗಂಟೆಯ ಸಮಯ. ರವಿ ತಮ್ಮ ಕೆಲಸಕ್ಕೆ ಹೊರಡುವ ತಯಾರಿಯಲ್ಲಿದ್ದರು. ಸಿಂಚನ ಅಡಿಗೆ ಮಾಡಿ ಸಿದ್ಧಪಡಿಸಿದ್ದಳು. ರವಿ ತಿಂಡಿಯೂ ತಿನ್ನದೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಆತುರದಲ್ಲಿ ತನ್ನ ಕೋಣೆಗೆ ಬೀಗ ಹಾಕದೆ ಹೊರಟು ಹೋದರು. ಸಿಂಚನ ಸ್ನಾನ ಮಾಡಿ ಬಂದು ತಿಂಡಿ ತಿಂದು ಮುಗಿಸಿದಳು. ಆಕೆಯ ಕಣ್ಣು ನಿಧಾನವಾಗಿ ರಹಸ್ಯ ಕೋಣೆಯತ್ತ ಹೋಯಿತು. ಅದರ ಬಾಗಿಲು ತೆರೆದಿತ್ತು. ಆಕೆಗೆ ಅನುಮಾನ ಹೆಚ್ಚಾಯಿತು. ಈ ಮನುಷ್ಯ ಈ ರೂಮಿನಲ್ಲಿ ಒಬ್ಬರೇ ಕುಳಿತು ಏನು ಮಾಡುತ್ತಿರುತ್ತಾರೆ ಎಂದು ನಿಧಾನವಾಗಿ ಆ ಕೋಣೆಯ ಒಳಗೆ ಹೋಗಿ ನೋಡಿದಳು. ಅಲ್ಲಿ ಕೇವಲ ಒಂದು ಕಂಪ್ಯೂಟರ್ ಮತ್ತು ಕೆಲವು ಕಬೋರ್ಡ್ಗಳು ಮಾತ್ರ ಇದ್ದವು. ಸಿಂಚನ ಕಂಪ್ಯೂಟರ್ ಆನ್ ಮಾಡುವುದಕ್ಕಿಂತ ಮುಂಚೆ ಕಬೋರ್ಡ್ಗಳನ್ನು ತೆರೆದು ನೋಡಿದಳು. ಮೊದಲಿಗೆ ಒಂದು ಕಬೋರ್ಡ್ ತೆರೆದಾಗ ಅವಳಿಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಅದರೊಳಗೆ ಹಲವು ಮಹಿಳೆಯರ ಬಟ್ಟೆಗಳಿದ್ದವು. ವಿಭಿನ್ನ ವಿನ್ಯಾಸಗಳು, ವಿಭಿನ್ನ ಬಣ್ಣಗಳು, ವಿಭಿನ್ನ ಸೈಜ್ಗಳ ಬಟ್ಟೆಗಳು ಆ ಕಬೋರ್ಡ್ನಲ್ಲಿದ್ದವು. ಇವರು ಈ ಬಟ್ಟೆಗಳನ್ನು ಏಕೆ ಇಟ್ಟುಕೊಂಡಿದ್ದಾರೆ ಎಂದು ಗೊಂದಲಕ್ಕೀಡಾಗುತ್ತಾ ಮತ್ತೊಂದು ಕಬೋರ್ಡನ್ನು ತೆರೆದಳು. ಆ 2ನೇ ಕಬೋರ್ಡ್ನಲ್ಲಿ ಸಿಂಚನಾಳ ಬಟ್ಟೆಗಳು ಕೂಡ ಇದ್ದವು. ಇವರು ನನ್ನ ಬಟ್ಟೆಗಳನ್ನು ಕದ್ದು ಏಕೆ ಇಲ್ಲಿ ಇಟ್ಟುಕೊಂಡಿದ್ದಾರೆ? ಈತ ಯಾರು? ಈ ಬಟ್ಟೆಗಳನ್ನು ಇಟ್ಟುಕೊಂಡು ಏನು ಮಾಡುತ್ತಿದ್ದಾರೆ ಎಂದು ಅವಳಿಗೆ ಭಯ ಆವರಿಸಿತು. ಆ ಗೊಂದಲದಲ್ಲೇ ಅವಳ ದೃಷ್ಟಿ ಕಂಪ್ಯೂಟರ್ ಮೇಲೆ ಬಿದ್ದಿತು. ಅವಳು ತಕ್ಷಣವೇ ಕಂಪ್ಯೂಟರ್ ಆನ್ ಮಾಡಿದಳು. ಅದು ಪಾಸ್ವರ್ಡ್ ಕೇಳಿತು. ಮೊದಲು ರವಿಚಂದ್ ಎಂದು ಟೈಪ್ ಮಾಡಿದಳು, ಆದರೆ ತೆಗೆದುಕೊಳ್ಳಲಿಲ್ಲ. ಎರಡನೆಯದಾಗಿ ಅವರ ಕಾರಿನ ನಂಬರ್ ಟೈಪ್ ಮಾಡಿದಳು, ಆಗಲೂ ತೆರೆದುಕೊಳ್ಳಲಿಲ್ಲ. ಮೂರನೆಯದಾಗಿ ಆಕೆ ಭಯದಿಂದಲೇ ತನ್ನ ಹೆಸರನ್ನೇ ಸಿಂಚನ ಎಂದು ಟೈಪ್ ಮಾಡಿದಳು. ಅಚ್ಚರಿ ಎಂದರೆ ಕಂಪ್ಯೂಟರ್ ಓಪನ್ ಆಯಿತು. ಸಿಂಚನಾಳಿಗೆ ಕೈಕಾಲುಗಳು ನಡುಗಿದವು. ನನ್ನ ಹೆಸರನ್ನು ಏಕೆ ಪಾಸ್ವರ್ಡ್ ಆಗಿ ಬಳಸಿದ್ದಾರೆ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಕಂಪ್ಯೂಟರ್ ಒಳಗಡೆ 5 ಫೋಲ್ಡರ್ಗಳು ಕಂಡವು. ಅದರ ಜೊತೆಗೆ ಕೆಲವು ಆಸ್ತಿಪತ್ರಗಳು ಮತ್ತು ಕೆಲವೊಂದಿಷ್ಟು ಫೈಲ್ಗಳು ಇದ್ದವು. ಆ ಫೋಲ್ಡರ್ಗಳ ಹೆಸರುಗಳನ್ನು ಓದಿದಾಗ ಅವಳು ಮತ್ತಷ್ಟು ಬೆಚ್ಚಿಬಿದ್ದಳು. ಯಾಕೆಂದರೆ ರವಿ ಅವರಿಗೆ 5 ಮದುವೆಗಳು ಆಗಿದ್ದವು. ಪ್ರತಿ ಮದುವೆಯೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಆತ ವರ್ಗಾವಣೆಯಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಹೋಗಿದ್ದನೋ ಅಲ್ಲಿ ಒಂದೊಂದು ಮದುವೆಯಾಗಿದ್ದ. ಪ್ರತಿಯೊಂದು ಫೋಲ್ಡರ್ನಲ್ಲಿ ಒಬ್ಬೊಬ್ಬ ಹೆಂಡತಿಯ ಬಗ್ಗೆ ಕೆಲವು ದಾಖಲೆಗಳು ಇದ್ದವು. ಇದನ್ನು ನೋಡುತ್ತಿದ್ದಂತೆ ಸಿಂಚನಾಳ ಕಣ್ಣುಗಳು ದೊಡ್ಡದಾದವು. ಅವಳು ಮೊದಲ ಫೋಲ್ಡರ್ ತೆರೆದಳು. ಅದರ ಮೇಲೆ ಸುಮಾ ಎಂದು ಬರೆದಿತ್ತು. ಫೋಲ್ಡರ್ ಒಳಗೆ ಕೆಲವು ಫೋಟೋಗಳು ಇದ್ದವು ಮತ್ತು ಒಂದು ಮುಖ್ಯವಾದ ನೋಟ್ಬುಕ್ ಫೈಲ್ ಇತ್ತು. ಆ ನೋಟ್ಬುಕ್ ಫೈಲನ್ನು ಓಪನ್ ಮಾಡಿದಾಗ ಅಲ್ಲಿ ರವಿ ಅವರ
ಕೈ ಬರಹದಲ್ಲಿ ಒಂದು ಭಯಾನಕವಾದ ವಿಷಯ ಬರೆದಿತ್ತು. ಏನೆಂದರೆ, ಸುಮಾ ನನ್ನ ಮೊದಲ ಹೆಂಡತಿ. ನನ್ನ ವೈಯಕ್ತಿಕ ಸಾಮರ್ಥ್ಯವನ್ನು ಅವಮಾನಿಸಿದಳು. ಅವಳು ಸದಾ ನನ್ನೊಂದಿಗೆ ಜಗಳವಾಡುತ್ತಿದ್ದಳು. ನಾನೊಬ್ಬ ಗಂಡಸಲ್ಲ ಎಂದು ಹೇಳಿ ನನ್ನ ಮನಸ್ಸನ್ನು ನೋಯಿಸುತ್ತಿದ್ದಳು. ಅದಕ್ಕಾಗಿ ಅವಳನ್ನು ಸದ್ದಿಲ್ಲದೆ ಯಾರ ಅರಿವಿಗೂ ಬಾರದಂತೆ ರಹಸ್ಯವಾಗಿ ಅವಳ ಬದುಕನ್ನು ಕೊನೆಗಾಣಿಸಿದೆ. ಎಲ್ಲರೂ ನಂಬುವಂತೆ ಅವಳಿಗೆ ಹೃದಯಾಘಾತವಾಯಿತು ಎಂದು ಲೋಕಕ್ಕೆ ತೋರಿಸಿದೆ. ಇದನ್ನು ಓದಿದ ನಂತರ ಸಿಂಚನಾಳಿಗೆ ಉಸಿರುಗಟ್ಟಿದಂತೆ ಆಯಿತು. ಆಕೆ ಆರಾಧನಾ ಎಂಬ ಹೆಸರಿನ 2ನೇ ಫೋಲ್ಡರನ್ನು ತೆರೆದಳು. ಅದರಲ್ಲಿ ಹೀಗೆ ಬರೆದಿತ್ತು: ಆರಾಧನಳು ಸಹ ನೀನು ಗಂಡಸಲ್ಲ ಎಂದು ನನ್ನ ಮೇಲೆ ಅಪವಾದ ಹೊರಿಸಿ ಇನ್ನೊಬ್ಬನ ಸಂಬಂಧ ಬೆಳೆಸಲು ಸಿದ್ಧಳಾಗಿದ್ದಳು. ಆಕೆಯು ಕೂಡ ಕೆಲವೇ ದಿನಗಳಲ್ಲಿ ನಿಗೂಢವಾಗಿ ಕಾಣೆಯಾದಳು. ಇದನ್ನು ನೋಡಿ ಸಿಂಚನ ಕಣ್ಣುಗಳು ಭಯದಿಂದ ನಡುಗಿದವು. ಇವನು ಮನುಷ್ಯನಲ್ಲ ಎಂದು ಭಾವಿಸಿ ಅನುಸೂಯ ಎಂಬ 3ನೇ ಫೋಲ್ಡರನ್ನು ತೆರೆದಳು. ಅನುಸೂಯಾಳಿಗೆ ಮಕ್ಕಳು ಬೇಕೆಂಬ ಹಂಬಲವಿತ್ತು. ಅದು ನನ್ನಿಂದ ಆಗುವುದಿಲ್ಲ ಎಂದು ತಿಳಿದು ನನ್ನ ಸ್ನೇಹಿತನ ಜೊತೆ ಓಡಿ ಹೋದಳು. ಆದರೆ ಆಕೆಯ ಓಟ ಹೆಚ್ಚು ದಿನ ಓಡಲಿಲ್ಲ. ಒಂದು ಆಕ್ಸಿಡೆಂಟ್ನಲ್ಲಿ ಮೃತಳಾದಳು. 4ನೇ ಫೋಲ್ಡರ್ ಜಲಜಾಕ್ಷಿ ಎಂದು ಬರೆದಿತ್ತು. ಸಿಂಚನ ಅದನ್ನು ಓಪನ್ ಮಾಡಿದಳು. ಜಲಜಾಕ್ಷಿ ನನ್ನನ್ನು ಸಂಸಾರ ಮಾಡಲು ಯೋಗ್ಯನಲ್ಲ ಎಂದು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಲು ಮುಂದಾಗಿದ್ದಳು. ಆಕೆಯು ಕೂಡ ರಹಸ್ಯವಾಗಿ ಈ ಲೋಕವನ್ನು ತೊರೆದು ಹೋದಳು. 5ನೇ ಫೋಲ್ಡರ್ ಅನುರಾಧ ನನ್ನಿಂದ ಯಾವುದೇ ಸಂತೋಷವಿಲ್ಲ ಎಂದು ತನ್ನ ತವರಿಗೆ ಮರಳಲು ಸಿದ್ಧಳಾದಳು. ಆಕೆಯು ಕೂಡ ತನ್ನ ತವರೂರನ್ನು ತಲುಪುವ ಮೊದಲೇ ನಿಗೂಢವಾಗಿ ತೀರಿಕೊಂಡಳು. 5ನೇ ಫೋಲ್ಡರ್ ಮುಗಿದ ನಂತರ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ 6ನೇ ಫೋಲ್ಡರ್ ಸಿಂಚನ ಎಂಬ ಹೆಸರು ಕಾಣಿಸಿತು. ಅದನ್ನು ನೋಡಿ ಸಿಂಚನಾಳಿಗೆ ತಲೆ ತಿರುಗಿದಂತೆ ಆಯಿತು. ಅವಳು ನಡುಗುವ ಕೈಗಳಿಂದ ಆ ಫೋಲ್ಡರ್ ತೆರೆದಳು. ಅದರಲ್ಲಿ ಅವಳ ಫೋಟೋಗಳಿದ್ದವು ಮತ್ತು ಒಂದು ನೋಟ್ಬುಕ್ ಫೈಲ್ ಕೂಡ ಇತ್ತು. ಅದನ್ನು ತೆರೆದಾಗ ಅವಳ ಭವಿಷ್ಯ ಹೀಗೆ ಬರೆದಿತ್ತು: 6ನೇಯವಳು ಸಿಂಚನ. ಅವಳು ನನಗೆ ಮೊದಲೇ ಇಷ್ಟವಾಗಿದ್ದ ಹುಡುಗಿ. ರೂಪೇಶ್ ಕ್ವಾರ್ಟರ್ಸ್ಗೆ ಬಂದ ದಿನದಿಂದಲೂ ಅವಳ ಮೇಲೆ ನನ್ನ ಮನಸ್ಸಿತ್ತು. ಅವಳನ್ನು ದಕ್ಕಿಸಿಕೊಳ್ಳಬೇಕೆಂದು ಆಕೆಯ ಗಂಡ ರೂಪೇಶ್ಗೆ ಲಂಚದ ಬಲೆಯಲ್ಲಿ ಸಿಲುಕಿಸಿದೆ. ಆನಂತರ ಅವನನ್ನು ಅನುಮಾನದಿಂದ ಈ ಲೋಕವನ್ನು ಬಿಟ್ಟು ಶಾಶ್ವತವಾಗಿ ಹೋಗುವಂತೆ ಮಾಡಿದೆ. ಈಗ ಸಿಂಚನ ನನ್ನ ಮಡದಿಯಾಗಿದ್ದಾಳೆ. ಆದರೆ ಇನ್ನು ನನ್ನನ್ನು ತನ್ನ ಬಳಿ ಸೇರಿಸುತ್ತಿಲ್ಲ. ನಮ್ಮ ಮೊದಲ ರಾತ್ರಿ ಮುಗಿದ ಮೇಲೆ ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾಳೋ ಆ ನಂತರ ಅವಳು ಈ ಲೋಕದಿಂದ ನಿರ್ಗಮಿಸಬೇಕೇ ಅಥವಾ ಬೇಡವೇ ಎಂದು ನಿರ್ಧಾರ ಮಾಡುತ್ತೇನೆ. ಇದನ್ನು ಓದಿದ ಸಿಂಚನ ಕೈಕಾಲುಗಳಲ್ಲಿ ನಡುಕ ಶುರುವಾಯಿತು. ಅವಳು ಸಂಪೂರ್ಣವಾಗಿ ಬೆವತು ಹೋಗಿದ್ದಳು. ಇಷ್ಟು ದಿನ ತನಗೆ ತಂದೆಯಂತಿದ್ದ, ಆಶ್ರಯ ನೀಡಿದ್ದ, ಹಣ ಸಹಾಯ ಮಾಡಿದ್ದ ವ್ಯಕ್ತಿ ಒಬ್ಬ ಕ್ರೂರ ರಾಕ್ಷಸ ಎಂದು ಅವಳಿಗೆ ಅರಿವಾಯಿತು. ತಾನೊಂದು ಬಲೆಯಲ್ಲಿ ಸಿಲುಕಿದ್ದೇನೆ. ಈ ಮನೆಯಿಂದ ಓಡಿ ಹೋಗಬೇಕು ಎಂದು ಆಕೆಗೆ ಭಯ ಶುರುವಾಯಿತು. ಸಿಂಚನ ತಕ್ಷಣವೇ ರೂಮಿನಿಂದ ಹೊರಗೆ ಬಂದು ಬಾಗಿಲು ಹಾಕಿದಳು. ನಂತರ ಧೈರ್ಯ ತೆಗೆದುಕೊಂಡು ನೇರವಾಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತಳು. ಅಲ್ಲಿ ಕುಳಿತಿದ್ದ ಇನ್ಸ್ಪೆಕ್ಟರ್ ಎದುರು ಹೋಗಿ ರವಿ ಎಂತಹ ಕ್ರೂರ ವ್ಯಕ್ತಿ ಎಂದು ತಡಬಡಿಸುತ್ತಾ ಎಲ್ಲವನ್ನ ಹೇಳಿದಳು. ಕಂಪ್ಯೂಟರ್ನಲ್ಲಿರುವ ಮಾಹಿತಿಯನ್ನು ಸಹ ವಿವರಿಸಿ ದಯವಿಟ್ಟು ನನ್ನ ಗಂಡನಿಗೆ ನ್ಯಾಯ ಕೊಡಿಸಿ ಎಂದು ಬೇಡಿಕೊಂಡಳು. ಇನ್ಸ್ಪೆಕ್ಟರ್ ಸಿಂಚನ ಮಾತನ್ನು ಗಂಭೀರವಾಗಿ ತೆಗೆದುಕೊಂಡರು. ಅವರು ಕೂಡಲೇ ಆಕೆಯ ಜೊತೆ ಅವರ ಮನೆಗೆ ಹೋದರು. ಇನ್ಸ್ಪೆಕ್ಟರ್ ಸ್ವತಃ ಆ ರಹಸ್ಯ ಕೋಣೆಯ ಕಂಪ್ಯೂಟರ್ ಆನ್ ಮಾಡಿ ಆ 6 ಫೋಲ್ಡರ್ಗಳನ್ನು ಮತ್ತು ಅವುಗಳಲ್ಲಿರುವ ಘಟನೆಗಳ ರಹಸ್ಯವನ್ನು ಓದಿದಾಗ ಆತನಿಗೆ ಶಾಕ್ ಆಯಿತು. ಆ ಇನ್ಸ್ಪೆಕ್ಟರ್ ಬೇರೆ ಯಾರೂ ಆಗಿರಲಿಲ್ಲ, ರವಿ ಮೊದಲ ಹೆಂಡತಿ ಸುಮಾಳ ಸ್ವಂತ ತಮ್ಮ ಆಗಿದ್ದರು. ಅವರು ಈಗಷ್ಟೇ ಪೊಲೀಸ್ ಅಧಿಕಾರಿಯಾಗಿ ಇದೇ ಶಾಖೆಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದರು. ಆತನ ಅಕ್ಕನ ಸಾವು ಹೃದಯಾಘಾತವಲ್ಲ, ಅದೊಂದು ದಾರುಣ ಘಟನೆ ಎಂದು ತಿಳಿದಾಗ ಆತನಿಗೆ ಕೋಪ ಉಕ್ಕಿ ಹರಿಯಿತು. ಇನ್ಸ್ಪೆಕ್ಟರ್ ಒಂದು ಕ್ಷಣವೂ ತಡ ಮಾಡದೆ ತನ್ನ ಸಿಬ್ಬಂದಿಯೊಂದಿಗೆ ಹೋಗಿ ರವಿ ಕೆಲಸ ಮಾಡುತ್ತಿದ್ದ ಕಚೇರಿಯಲ್ಲಿಯೇ ಆತನನ್ನು ಅರೆಸ್ಟ್ ಮಾಡಿದರು. ಲಾಕಪ್ನಲ್ಲಿ ರವಿಯನ್ನು 3-4 ದಿನಗಳು ವಿಚಾರಣೆ ಮಾಡಿ ಬೆಂಡೆತ್ತಿದರು. ಕೊನೆಗೆ ರವಿ ತನ್ನ ಎಲ್ಲ 5 ಹೆಂಡತಿಯರ ಕೃತ್ಯಗಳಲ್ಲಿ ತಾನು ಪಾಲ್ಗೊಂಡಿದ್ದನ್ನು ಹಾಗೂ ರೂಪೇಶ್ ಅಗಲಿಕೆಗೆ ತಾನೇ ಕಾರಣ ಎಂದು ಒಪ್ಪಿಕೊಂಡನು. ಕೊನೆಗೆ ಇನ್ಸ್ಪೆಕ್ಟರ್ ಈ ಎಲ್ಲ ಹೇಳಿಕೆಗಳನ್ನು ವಿಡಿಯೋ ಮಾಡಿ ಕಂಪ್ಯೂಟರ್ನಲ್ಲಿ ಸಿಕ್ಕ ದಾಖಲೆಗಳ ಸಮೇತ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ನ್ಯಾಯಾಲಯ ರವಿನ ಅಪರಾಧದ ಗಂಭೀರತೆಯನ್ನು ಮನಗಂಡು ಆತನಿಗೆ ಮರಣದಂಡನೆಯ ಶಿಕ್ಷೆ ವಿಧಿಸಿತು. ಸಿಂಚನ ಸ್ಥಿತಿಯನ್ನು ಗಮನಿಸಿದ ನ್ಯಾಯಾಲಯ ಮಾನವೀಯ ದೃಷ್ಟಿಯಿಂದ ರೂಪೇಶ್ನ ಕೆಲಸವನ್ನು ಸಿಂಚನಗೆ ಕೊಟ್ಟು ಆಕೆಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿತು. ಗೆಳೆಯರೇ ಕಷ್ಟ ಬಂದಾಗ ಸಿಗುವ ಆಸರೆಯನ್ನು ನಂಬುವ ಮೊದಲು ಅದರ ಹಿಂದೆ ಇರುವವರ ಉದ್ದೇಶವನ್ನು ಪರೀಕ್ಷಿಸುವುದು ಉತ್ತಮ. ರವಿನಂತಹ ವಂಚಕರು ವಿಶ್ವಾಸದ ವೇಷದಲ್ಲಿ ಅಪಾಯವನ್ನು ತರಬಹುದು.
ತರಬಹುದು. ನಾವು ಮೌನವಾಗಿರುವುದಕ್ಕಿಂತ ಧೈರ್ಯದಿಂದ ಸತ್ಯಕ್ಕಾಗಿ ಹೋರಾಡಬೇಕು. ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಇರುವ ಏಕೈಕ ಆಧಾರ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.